ಸಂಧ್ಯಾ ಥಿಯೇಟರ್ನಲ್ಲಿ ಕಾಲ್ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲು ಅರ್ಜುನ್ಗೆ ಪೊಲೀಸರು ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸಿದ್ದಾರೆ. ಸಂಧ್ಯಾ ಥಿಯೇಟರ್ನಲ್ಲಿ ಆದಂತಹ ಕಾಲ್ ತುಳಿತ ಪ್ರಕರಣ ಏನಿದೆ, ರೇವತಿ ಅನ್ನುವಂತಹ ಮಹಿಳೆ ಸಾವನ್ನಪ್ಪಿದ್ರು. ಮಧ್ಯಂತರ ಬೇಲ್ ಮೇಲೆ ಅಲ್ಲು ಅರ್ಜುನ್ ಹೊರಗಡೆ ಬಂದಿದ್ರು. ಬಟ್ ಈಗ ಇವತ್ತು ಸಮನ್ಸ್ ಕೊಡಲಾಗಿತ್ತು, ವಿಚಾರಣೆಗೆ ಹಾಜರಾಗಬೇಕು ಅಂತ. ಸುಮಾರು 2.5 ಗಂಟೆಗಳ ಕಾಲ ವಿಚಾರಣೆ ನಡೆಸಲಾಯಿತು ಅಲ್ಲು ಅರ್ಜುನ್ ಅವರನ್ನ. ನೋಡಿ, 50ಕ್ಕಿಂತ ಹೆಚ್ಚು ಪ್ರಶ್ನೆಗಳನ್ನ ಪೊಲೀಸರು ಕೇಳಿದ್ದಾರೆ. ಚಿಕ್ಕಪಡಪಲ್ಲಿ ಪೊಲೀಸರು ಅಂದ್ರೆ ಇಲ್ಲಿ ಪೊಲೀಸರ ಪ್ರಶ್ನೆಗಳಿಗೆ ನಟ ಅಲ್ಲು ಅರ್ಜುನ್ ತಬ್ಬಿಬ್ಬಾಗ್ಬಿಟ್ಟಿದ್ದಾರೆ. ಇನ್ನು ಅಲ್ಲು ಅರ್ಜುನ್ ಬೌನ್ಸರ್ಗೂ ಕೂಡ ಈಗ ಸಂಕಷ್ಟ ಶುರುವಾಗಿದೆ. ಅಂದ್ರೆ ಸಾರ್ವಜನಿಕರನ್ನ ತಳ್ಳಿದ ಆರೋಪದಡಿ ಬೌನ್ಸರ್ನನ್ನ ಬಂಧಿಸಲಾಗಿದೆ. ಬೌನ್ಸರ್ ಅಂಥೋನಿ ಬಂಧಿಸಿದ್ದಾರೆ ಚಿಕ್ಕಡಪಲ್ಲಿ ಪೊಲೀಸರು. ನೋಡಿ, ಒಬ್ಬ ಸ್ಟಾರ್ ನಟ ಅಲ್ಲು ಅರ್ಜುನ್ ಏನಿದ್ದಾರೆ, ಡಿಸೆಂಬರ್ 4ಕ್ಕೆ ಹೈದರಾಬಾದ್ನ ಸಂಧ್ಯಾ ಥಿಯೇಟರ್ನಲ್ಲಿ ಪ್ರೀಮಿಯರ್ ಶೋ ವೇಳೆ ನಡೆದಂತಹ ಆ ಒಂದು ಕಾಲ್ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ರೇವಂತ್ ರೆಡ್ಡಿ ಮತ್ತು ಅಲ್ಲು ಅರ್ಜುನ್ ನಡುವೆ ಈ ವಾರ್ ಏನು ಶುರುವಾಗಿದೆ. ಅದಾದಮೇಲೆ ACP ಚರ್ಮ ಸುಲಿತಿನಂತ ವಾರ್ನ್ ಮಾಡಿದ್ದು, DGP ವಾರ್ನ್ ಮಾಡಿದ್ದು, ಅವ್ರ ಮನೆ ಮುಂದೆ ವಿದ್ಯಾರ್ಥಿ ಸಂಘಟನೆ ಉಸ್ಮಾನಿಯಾ ವಿವಿ ಅವ್ರು ಬಂದು ಪ್ರತಿಭಟನೆ ಮಾಡಿ ಪಾಟ್ಗಳನ್ನ ಒಡೆದು ಹಾಕಿದ್ದು, ಕಲ್ಲು ಹೊಡೆದಿದ್ದು. ಅದಾದಮೇಲೆ ಈಗ ಇವತ್ತು ಸಮನ್ಸ್ ಕೊಟ್ಟಿದ್ರು ಅವರಿಗೆ 11 ಗಂಟೆಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ. ಬೆಳಗ್ಗೆ ತಮ್ಮ ಹೆಂಡತಿ ಮಕ್ಕಳಿಗೆ ಅವರು ಲಾಸ್ಟು ಅಲ್ಲಿಂದ ಹೊರಡುವಾಗ ಅವ್ರನ್ನ ತಬ್ಕೊಂಡು ಜೊತೆಗೆ ಅವರ ತಂದೆ ಜೊತೆಗೆ ಪ್ರಯಾಣವನ್ನು ಬೆಳೆಸಿದ್ರು ಅವರ ಜುಬ್ಲಿ ಹಿಲ್ಸ್ನಲ್ಲಿರುವಂಥ ನಿವಾಸದಿಂದ. ಇಲ್ಲಿ ನಾಯಕ್ ಅವರ ಒಂದು ನೇತೃತ್ವದಲ್ಲಿ ಪ್ರಶ್ನೆಗಳನ್ನು ಕೇಳಲಾಯಿತು. ಅವ್ರಿಗೆ ಚಿಕ್ಕಡಪಲ್ಲಿ ಠಾಣೆಯ ಇನ್ಸ್ಪೆಕ್ಟರ್ ಆಗಿದ್ದಂಥ ನಾಯಕ್ ಅವರ ಒಂದು ನೇತೃತ್ವದಲ್ಲಿ ಇಲ್ಲಿ ಸುಮಾರು 50ಕ್ಕಿಂತ ಹೆಚ್ಚು ಪ್ರಶ್ನೆಗಳನ್ನು ಅಲ್ಲು ಅರ್ಜುನ್ಗೆ ಕೇಳಲಾಯಿತು. ಅಂದರೆ ಅವತ್ತು ಡಿಸೆಂಬರ್ 4ಕ್ಕೆ ಏನೆಲ್ಲ ಆಯಿತು ಅನ್ನುವಂತಹ ಕೆಲವೊಂದಿಷ್ಟು ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ದಾರೆ. ಮತ್ತು ನೋಡಿ, ನೋಡ್ತಾ ಹೋಗೋಣ ಯಾವ್ಯಾವ ಪ್ರಶ್ನೆಗಳನ್ನು ಕೇಳಿದ್ದಾರೆ. ನಿಮ್ಮ ಕುಟುಂಬಸ್ಥರು ಯಾರ್ಯಾರು ಥಿಯೇಟರ್ಗೆ ಬಂದಿದ್ದರು ನೋಡಿ, ಇದು ಫಸ್ಟ್ ಅವ್ರಿಗೆ ಕೇಳಿರುವಂತಹ ಪ್ರಶ್ನೆ. ನಿಮ್ಮ ಕುಟುಂಬಸ್ಥರಲ್ಲಿ ಯಾರ್ಯಾರು ನಿಮ್ಮ ಜೊತೆಗೆ ಬಂದಿದ್ದರು ಅಂಥೇಳಿ. ಅದಕ್ಕೆ ಅಲ್ಲು ಅರ್ಜುನ್ ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ. ಬಹುಶಃ ಕುಟುಂಬಸ್ಥರೊಂದಿಗೆ ಅವತ್ತು ಅವರು ಬಂದಿದ್ದರು. ಅವರ ಹೆಂಡತಿ ಆಗಿರ್ಬೋದು, ಅವರ ಮಕ್ಕಳಾಗಿರ್ಬೋದು, ಇಡೀ ಫ್ಯಾಮಿಲಿ ಜೊತೆಗೆ ಅವರು ಬಂದು ಸಂಧ್ಯಾ ಥಿಯೇಟರ್ನಲ್ಲಿ ಆ ಸಿನಿಮಾವನ್ನು, ಪುಷ್ಪ 2 ಸಿನಿಮಾವನ್ನು ವೀಕ್ಷಣೆ ಮಾಡ್ತಾ ಇದ್ದರು. ಪೊಲೀಸರು ಆರಂಭದಲ್ಲೇ ಕೇಳಿರೋದು ನಿಮ್ಮ ಕುಟುಂಬಸ್ಥರು ಯಾರ್ಯಾರು ಅವತ್ತು ಥಿಯೇಟರ್ಗೆ ನಿಮ್ಮ ಜೊತೆಗೆ ಬಂದಿದ್ದರು ಅಂಥೇಳಿ. ಇದಕ್ಕೆ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ಅವ್ರ ಕುಟುಂಬದಲ್ಲಿ ಯಾರೆಲ್ಲ ಹೋಗಿದ್ರು ಅವತ್ತು ಅಂಥೇಳಿ ಮಾಹಿತಿನ ಸಹಜವಾಗಿ ಅಲ್ಲಿ ಇದು ನಾರ್ಮಲ್ಲಾಗಿ ಆರಂಭದಲ್ಲೇ ಕೇಳುವಂಥ ಒಂದು ಪ್ರಶ್ನೆ ವಿಚಾರಣೆ ಸಂದರ್ಭದಲ್ಲಿ. ಇನ್ನು ನೆಕ್ಸ್ಟು ಪ್ರಶ್ನೆ ಅಂತ ಹೇಳಿದ್ರೆ, ಥಿಯೇಟರ್ನಲ್ಲಿ ನೀವು ಅವತ್ತು ನೋಡ್ತಿದ್ರಲ್ವಾ, ಮೂವಿ ನೋಡ್ತಿದ್ರಲ್ವಾ, ರೇವತಿ ಸತ್ತಿದ್ದು ನಿಮ್ಗೆ ಗೊತ್ತಿರಲಿಲ್ವಾ? ನೋಡಿ, ಇದು ಮೇನ್ ಪಾಯಿಂಟ್. ಇದು ರೇವತಿ ಸತ್ರು ಅಥವಾ ಹೀಗಾಗಿದೆ ಘಟನೆ ಅನ್ನೋದು ನಿಮ್ಗೆ ಗೊತ್ತಿರಲಿಲ್ವಾ? ಗೊತ್ತಾಯ್ತಾ? ಹೇಗೆ ಗೊತ್ತಾಯಿತು? ಯಾರು ಬಂದು ಹೇಳಿದರು? ಗೊತ್ತಾದ ಮೇಲೆ ನಿಮ್ಮ ರಿಯಾಕ್ಷನ್ ಹೇಗಿತ್ತು? ಅಲ್ಲಿಂದ ಏನು ಮಾಡಿದ್ರಿ? ನೋಡಿ, ಆರೋಪ ಮಾಡಿದ್ದು ACP ಅವ್ರು ಏನು ಹೇಳಿದರು ನೋಡಿ, ಥಿಯೇಟರ್ಗೆ ಬರುವ ಬಗ್ಗೆ ನೀವು ಯಾರಿಗೆ ತಿಳಿಸಿದ್ರಿ? ಪೊಲೀಸರು ಪರ್ಮಿಷನ್ ತೆಗೆದುಕೊಂಡಿದ್ರಾ? ನೀವು ರೋಡ್ ಶೋಗೆ ಅನುಮತಿ ತೆಗೆದುಕೊಂಡಿದ್ರಾ? ಅದರ ಜೊತೆಗೆ ಅನುಮತಿ ನಿರಾಕರಿಸಲಾಗಿದೆ ಎಂದು ಯಾರು ಹೇಳಿಲ್ವಾ ನಿಮಗೆ? ಪರ್ಮಿಷನ್ ಆ್ಯಕ್ಚುಲಿ ಕೊಟ್ಟಿರಲಿಲ್ಲ ಅಂತ ACP ಅವರು ಹೇಳಿದ್ದಾರೆ. ACP ಮತ್ತು CI ನಿಮ್ಮನ್ನು ಭೇಟಿ ಮಾಡಿದ್ದು ನಿಜ ಅಲ್ವಾ? ಭೇಟಿ ಮಾಡಿದ್ರಾ ಇಲ್ವಾ ನಿಮ್ಮನ್ನು? ಮಹಿಳೆಯ ಸಾವಿನ ಬಗ್ಗೆ ನಿಮಗೆ ಯಾವಾಗ ಗೊತ್ತಾಯ್ತು? ಹಾಗಾದರೆ ಯಾವ ಸಂದರ್ಭದಲ್ಲಿ ನಿಮಗೆ ವಿಚಾರ ಗೊತ್ತಾಯಿತು? ನೀವು 2:45ಕ್ಕೆ ಥಿಯೇಟರ್ನಲ್ಲಿದ್ರಿ, ಇದು ನಿಜಾನಾ? 2:45ಕ್ಕೆ ಥಿಯೇಟರ್ ಬಳಿಕ 850 ಮೀಟರ್ ರೋಡ್ ಶೋ ಮಾಡಿದ್ದು ಯಾಕೆ? ಬೇಕಿತ್ತಾ ಇದು? ಸಾವಾದ ಮೇಲೆ ಬೇಕಿತ್ತಾ ಇದು? ಆಲ್ರೆಡಿ ರೇವತಿ ಸತ್ತು ಹೋಗ್ಬಿಟ್ಟಿದ್ರು ಕಾಲ್ ತುಳಿತದಲ್ಲಿ. ಅದಾದ ಮೇಲೂ ಕೂಡ ನೀವು ರೋಡ್ ಶೋ ಮಾಡ್ಕೊಂಡು ಹೋಗಿದ್ದೀರಿ. ಆ ಸಂದರ್ಭದಲ್ಲಿ ಈ ರೋಡ್ ಶೋ ಬೇಕಿತ್ತಾ? ನಿಮಗೆ ಪರ್ಮಿಷನ್ ಕೊಟ್ಟಿದ್ರಾ ಪೊಲೀಸರು? ಎಷ್ಟು ಜನ ಬೌನ್ಸರ್ನ ನೇಮಕ ಮಾಡಲಾಗಿತ್ತು ಆ ಸಂದರ್ಭದಲ್ಲಿ? ಅಲ್ಲು ಅರ್ಜುನ್ ಹೇಳಿಕೆ ರೆಕಾರ್ಡ್ ಮಾಡಿಕೊಂಡಿದ್ದಾರೆ ಪೊಲೀಸರು. ನೋಡಿ, ನೀನು ಚಿತ್ರಮಂದಿರದಲ್ಲಿದ್ದಾಗ ರೇವತಿ ಸತ್ತಿದ್ದು ಅವ್ರಿಗೆ ಮಾಹಿತಿನೂ ಕೂಡ ಕೊಟ್ಟಿದ್ದಾರೆ. ನೂಕುನುಗ್ಗಲು ಹೆಚ್ಚಾಗಿ ಕಾಲ್ ತುಳಿತದಿಂದ ರೇವತಿ ಅವತ್ತು ಸಾವನ್ನಪ್ಪಿದ್ದಾರೆ. ಅಲ್ಲು ಅರ್ಜುನ್ ಕೂಡ ಈ ಪ್ರಶ್ನೆಗಳಿಗೆ ಬಡಾಯಿಸ್ಬಿಟ್ರು. ಆಯಿತು, ನೀವು ಹೇಳಿದ್ರಲ್ವಾ ಪರ್ಮಿಷನ್ ತೆಗೆದುಕೊಂಡೇ ನಾವು ಹೋಗಿದ್ವಿ ಅಂಥೇಳಿ, ಪ್ರೂಫ್ ಕೊಡಿ, ಸಾಕ್ಷಿ ಇದೆಯಾ? ನೀವೇನಂದರೆ ಅವತ್ತು ಪ್ರೆಸ್ ಮೀಟ್ ಮಾಡಿ ಜುಬ್ಲಿ ಹಿಲ್ಸ್ನಲ್ಲಿ
ಇಲ್ಲ ಪೊಲೀಸರ ಭದ್ರತಾ ವೈಫಲ್ಯ, ಇದು ಆಕಸ್ಮಿಕವಾಗಿ ಆಗಿದ್ದು, ನಮಗೆ ಪರ್ಮಿಷನ್ ಇತ್ತು ಅಂತ. ಹಾಗಾದರೆ ತೋರಿಸಿ ಅದಕ್ಕೆ ಸಾಕ್ಷಿ. ಯಾರು ಪರ್ಮಿಷನ್ ಕೊಟ್ಟರು? ಯಾವ ಅಧಿಕಾರಿ ಹೇಳಿದ್ದು? ಯಾವ ಅಧಿಕಾರಿ ಹೇಳಿದ್ರಿ ನೀವು? ಕೊಡಿ ಅದನ್ನ. ಈ ಸಂದರ್ಭದಲ್ಲಿ ಅಲ್ಲು ಅರ್ಜುನ್ ಅವರಿಗೆ ಉತ್ತರ ಕೊಡೋಕೆ ಆಗ್ತಾನೇ ಇಲ್ಲ. ರೇವತಿ ಸತ್ತಿದ್ದು ನಿಮಗೆ ಗೊತ್ತಿರಲಿಲ್ವಾ? ಕಾಲ್ ತುಳಿತದಲ್ಲಿ ನಿಮಗೆ ಯಾರು ಬಂದು ಹೇಳಿದ್ರು? ಹಾಗಾದ್ರೆ ಬೌನ್ಸರ್ಗಳು ಕೂಡ ಸಂದರ್ಭದಲ್ಲಿ ತಳ್ಳಾಡಿದ್ರು, ನೂಕಾಡಿದ್ರು ಅಂತ ಹೇಳಿ ಪೊಲೀಸರು ಹೇಳಿದ್ದಾರೆ.